ಹಾಯ್ ನಮಸ್ತೆ, ನಾನು ವೀಣಾ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅಲ್ವಾ ನನ್ನ ಹತ್ರ ಯಾವ್ಯಾವ ವಾಚ್ಗಳಿದೆ ಅದನ್ನು ತೋರಿಸ್ತೀನಿ ಅಂತ. ಹಾಗೆಯೇ ಒಂದು ವಾಚ್ ಬಾಕ್ಸು ಕೂಡ ಪರ್ಚೇಸ್ ಮಾಡಿದ್ದೆ. ಅದ್ರ ಬಗ್ಗೆನೂ ಸ್ವಲ್ಪ ಹೇಳೋಣ ಅಂತ. ಆ್ಯಕ್ಚುಲಿ ಆನ್ಲೈನಿಂದ ಪರ್ಚೇಸ್ ಮಾಡಿದ್ದು. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನನಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಅದರಲ್ಲಿ ನನಗೆ ಆ್ಯಕ್ಚುಲಿ ಕಲರ್ ಇದೇನು ಅಷ್ಟು ಇಷ್ಟ ಆಗಲಿಲ್ಲ. ನನಗೆ ಒಂಥರ ಬ್ರೌನು ಇಶ್ ಬರುತ್ತಲ್ಲ ಸ್ವಲ್ಪ, ಆ ಥರ ಬೇಕಿತ್ತು ನನಗೆ. ಅದನ್ನು ಸರ್ಚ್ ಮಾಡ್ತಾಯಿದ್ದೆ. ಬಟ್ ಆ ಕಲ್ಲರಲ್ಲಿ ಈ ಡಿಸೈನ್ ಸಿಕ್ಕಲಿಲ್ಲ ನನಗೆ. ಆ ಕಲರ್ ಇತ್ತು ಬಟ್ ಮೇಲ್ ಡಿಸೈನು ಬೇರೆ ಥರ ಇತ್ತು. ಮತ್ತು ಆಫು ವಾಚ್ ಇಟ್ಕೊಳೋಕ್ಕೆ ಮತ್ತು ಆಫು ಸನ್ ಗ್ಲಾಸಸ್ ಆ ಥರ ಎಲ್ಲ ಇಟ್ಕೊಳೋಕ್ಕೆಲ್ಲ ಇತ್ತು. ಬಟ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ನಾನು ಇದನ್ನೇ ತೊಗೊಂಡೆ. ನೋಡಿ, ನೀವೇನು ನೋಡ್ತಾ ಇದ್ದೀರಾ, ಇದೆರಡು ಮಾತ್ರ ನನ್ನ ಹಸ್ಬೆಂಡ್. ಇನ್ನು ಮಿಕ್ಕಿದ್ದೆಲ್ಲ ನಂದೇನೆ. ಆ್ಯಕ್ಚುಲಿ ಇನ್ನೂ ನಂದಿತ್ತು, ಬಟ್ ಅದೆರಡು ಅವ್ರದ್ದನ್ನು ಮಾತ್ರ ಇರಲಿ ಸುಮ್ಮನೆ ನೋಡೋಣ ಅಂತ ಅಷ್ಟೇ. ನೋಡಿ, ಈ ವಾಚ್ ಫಸ್ಟಿಂದ ನೋಡೋಣ ಬನ್ನಿ. ಈ ವಾಚ್ ನನಗೆ ತುಂಬ ಇಷ್ಟ ಆಯಿತು. ನಾನು ಮೊನ್ನೆ ಒಂದು ವಾಚಿದು ವಿಡಿಯೋ ಹಾಕಿದ್ದೆ ಅಲ್ಲ, ಆ ಅಂಗಡಿಲೇ ತೊಗೊಂಡಿದ್ದು ಆ್ಯಕ್ಚುಲಿ ಇದನ್ನು. ಆ್ಯಕ್ಚುಲಿ ತೊಗೊಳಕ್ಕೆ ಹೋದಾಗ ಬೇರೆ ಡಿಸೈನ್ ತೊಗೊಳಕ್ಕೆ ಅಂತ ಇತ್ತು ಮನಸ್ಸಲ್ಲಿ. ಎಲ್ಲೋ ನೋಡಿದ್ದೆ ಒಂದು ವಾಚು, ಅದೇ ಥರ ಬೇಕು ಅಂತ ಅಂದ್ಕೊಂಡು ಸರ್ಚ್ ಮಾಡ್ಕೊಂಡು ಹೋಗಿದ್ದೆ. ಬಟ್ ಅಲ್ಲಿ ಹೋದ ತಕ್ಷಣ ನನಗೆ ಇದಿಷ್ಟ ಆಯಿತು. ನಾನು ತೊಗೊಳಕ್ಕೆ ಹೋಗಿದ್ದು ಯಾವ ವಾಚು ಅದು ಏನು ಅಷ್ಟು ಇಷ್ಟ ಆಗಲಿಲ್ಲ. ಅದು ನೋಡೋಕ್ಕಷ್ಟೇ ಅಷ್ಟು ಕಾಣಿಸ್ತಿತ್ತು ಅಷ್ಟೇ. ಬಟ್ ನನಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಇದು ಚೈನ್ ಆಗಲಿ, ಅದ್ರ ಡಯಲ್ ಆಗಲಿ, ಅದೆಲ್ಲ ತುಂಬ ಇಷ್ಟ ಆಯಿತು. ಒಂಥರ ಕೈಗೆ ಹಾಕಿ ನೋಡಿದ್ರೆ ಒಂಥರ ಡೀಸೆಂಟಾಗಿ ಚೆನ್ನಾಗಿ ಕಾಣಿಸ್ತಿತ್ತು. ಸ್ಯಾರಿಗೆ ಮತ್ತು ಕುರ್ತಾ ಡ್ರೆಸ್ಗೆ ಈ ಥರದಕ್ಕೆಲ್ಲ ಮ್ಯಾಚ್ ಆಗುತ್ತೆ ಅನ್ನಿಸ್ತು. ಹಂಗಾಗಿ ತೊಗೊಂಡೆ. ಬಟ್ ಪ್ರೆಸ್ಸರ್ ಸ್ವಲ್ಪ ಇದು ನನಗೆ ಕಷ್ಟ ಅನ್ನಿಸ್ತು. ಹಿಂಗೆ ಹಾಕೋಕ್ಕೆ ಹೋದರೆ ಸ್ವಲ್ಪ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಬಟ್ ಈ ಡಿಸೈನಲ್ಲಿ ಇದೇ ಇದ್ದಿದ್ದು, ಪ್ರೆಸ್ಸರ್ ಈ ಥರನೇ ಇದ್ದಿದ್ದು, ಬೇರೆ ಥರ ಇರಲಿಲ್ಲ. ಹಂಗಾಗಿ ತೊಗೊಂಡೆ. ಬಟ್ ನಾನು ರೈಟ್ ಹ್ಯಾಂಡಿಗೆ ವಾಚ್ ಹಾಕೋದು. ಅಲ್ಲೇ ಎಲ್ಲ ಏನು ಸ್ವಲ್ಪ ದೊಡ್ಡದಿತ್ತು, ಸ್ವಲ್ಪ ಚಿಕ್ಕದೆಲ್ಲ ಮಾಡಿಸ್ಕೊಂಡು ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದೆ. ಬಟ್ ನೋಡಿದ ತಕ್ಷಣ ನನಗಿಷ್ಟ ಆಯಿತು ಆ್ಯಕ್ಚುಲಿ. ಇನ್ನು ನೆಕ್ಸ್ಟ್ ವಾಚ್ ಬಂದು ನೋಡೋಣ ಬನ್ನಿ. ನಾವು ಲೇಡೀಸ್ ಅಷ್ಟೇ ಅಲ್ಲ, ಒಂದು ಸಲ ಹಾಕೊಂಡು ನೋಡೋಣ ಅಂದರೆ ಒಂದು ಸಲ ಅಲ್ಲ 10 ಸಲ ನೋಡ್ತೀವಿ. ನಾನು ಹಾಗೇ ಎಷ್ಟು ಸಲ ಹಾಕೊಂಡ್ರು ಎಷ್ಟು ಸಲ ತೆಗೆದ್ರೂ ಹಾಕಿ ನೋಡ್ತಾ ಇರೋದೇ ಕೆಲಸ. ನೀವು ಹೀಗೇನಾ? ನಾನಂತೂ ಯಾವಾಗಲೂ ಹಾಗೆ. ನಾನು ಏನಾದರೂ ಒಂದು ವಸ್ತು ತೊಗೊಂಡೇ ಇದ್ದರೆ ನನಗೆ ಒಂದು ಸಲ ನೋಡಿದ್ರೆ ಸಮಾಧಾನನೇ ಆಗೋಲ್ಲ. 2 ಸಲ 3 ಸಲ 4 ಸಲ ಸರಿ ಕಾಣಿಸುತ್ತಾ ಇಲ್ವಾ ಅಂತ ಹಾಕಿ ನೋಡ್ತಾ ಇರ್ತೀನಿ. ನೋಡೋಣ, ನೆಕ್ಸ್ಟ್ ನೋಡೋಣ ಬನ್ನಿ ನೆಕ್ಸ್ಟ್ ವಾಚು ಯಾವುದು ಅಂತ. ನೆಕ್ಸ್ಟ್ ವಾಚು ನನಗೆ ತುಂಬ ಸ್ಪೆಷಲ್ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ಈಗೇನು ತೋರಿಸ್ದೆ ಎಲ್ಲ ವಾಚ್ಗಿಂತ ಸ್ಪೆಷಲ್. ಯಾಕೆ ಅಂದರೆ ಇದು ನಾನು ಯಾವಾಗ ನರ್ಸಿಂಗು ಓದ್ತಿರ್ಬೇಕಾದ್ರೂ ಇಲ್ಲ ಡಿಗ್ರಿ ಸೆಕೆಂಡ್ ಇಯರಲ್ಲೂ ಮೋಸ್ಟ್ಲಿ ತೊಗೊಂಡಿದ್ದು ಅನಿಸುತ್ತೆ. ತುಂಬ ವರ್ಷದ ಹಳೇದಿದು. ನನ್ನ ಅಣ್ಣ ಕೊಡಿಸಿದ್ದು. ಸಕಲೇಶ್ಪುರದಲ್ಲಿ ತೊಗೊಂಡಿದ್ದು ನಾನು ಆ್ಯಕ್ಚುಲಿ ಈ ವಾಚನ್ನ. ನಾನು ಅಲ್ಲಿ ನರ್ಸಿಂಗ್ ಮಾಡ್ತಾಯಿದ್ದೆ ಮತ್ತು ಡಿಗ್ರಿನೂ ಕೂಡ ಹಾಸನಲ್ಲಿ ಮಾಡ್ತಾಯಿದ್ದೆ. ಹಂಗಾಗಿ ನಾನು ಅಲ್ಲಿದ್ದೆ, ಅಲ್ಲಿ ತೊಗೊಂಡೆ. ನನಗೆ ವಾಚ್ ಬೇಕು ಅಂತ ನನ್ನ ಅಣ್ಣನ ಕೇಳಿದ್ದಕ್ಕೆ ಅಣ್ಣ ಕರ್ಕೊಂಡೋದ್ರು. ಅದು ಆ್ಯಕ್ಚುಲಿ ವಾಚ್ ಅಂಗಡಿ ಅಲ್ಲ ಅದು. ಅಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಇದ್ದರೆ ಅದ್ರ ಪಕ್ಕ ಒಂದು ಬುಕ್ ಸ್ಟೋರ್ ಇತ್ತು. ಆ ಬುಕ್ ಸ್ಟೋರಲ್ಲೇ ವಾಚ್ ಸೇಲ್ ಮಾಡೋರು. ನಾನು ಅಂದೆ, ಅಣ್ಣ ಇದೇನಣ್ಣ ವಾಚ್ ಕೊಡಿಸ್ತೀನಿ ಅಂತೇಳಿ ಬುಕ್ ಸ್ಟೋರಿಗೆ ಕರ್ಕೊಬಂದಿದ್ದೀರಾ ಅಂದೆ. ಬಾರಮ್ಮ, ನಿನಗೆ ಯಾಕೆ, ನಿನಗೆ ವಾಚ್ ತಾನೇ ಬೇಕು, ಕ್ವಾಲಿಟಿ ಆಗಿರೋದು ವಾಚ್ ಕೊಡಿಸಿದ್ರೆ ಆಯ್ತಲ್ಲ ಅಂದರು. ಸರಿ ಅಂತ ಕೊಟ್ಟರು. ನಾನಂದೆ, ಅಣ್ಣ ಇಲ್ಲೆಲ್ಲ ಚೆನ್ನಾಗಿರುತ್ತಾ, ಕ್ವಾಲಿಟಿ ಇರುತ್ತಾ, ಗ್ಯಾರಂಟಿ ಇರುತ್ತಾ ಅಂತ ಅಂದರು. ನೀನು ಹಾಕಿ ನೋಡಮ್ಮ ಫಸ್ಟ್, ನಿಂಗೆ ವಾಚ್ ಇಷ್ಟ ಆಯ್ತಾ ನೋಡು ಅಂದರು. ಎಷ್ಟು ವರ್ಷದಿಂದ ನಾವು ವಾಚ್ ಎಲ್ಲ ಸೇಲ್ ಮಾಡ್ತಿದ್ದೀವಿ, ಯಾಕೆ ಹಿಂಗೆ ಅಂತೀರಾ ಅಂದರು. ನಂಗೆ ಗೊತ್ತಿಲ್ಲಲ್ಲ ಸರ್, ಅದಕ್ಕೆ ಹಂಗೆ ಹೇಳ್ದೆ ಅಂದೆ. ಬಟ್ ಅವತ್ತು ತೊಗೊಂಡು ಅವರೇನೆ ಚೈನ್ನ ಅಂದರೆ ಚಿಕ್ಕದು ನನ್ನ ಅಳತೆ ಎಷ್ಟಿತ್ತು ಅಷ್ಟು ಮಾಡಿ ಕೊಟ್ಟರು. ನಾನು ಸ್ವಲ್ಪ ಲೂಸಾಗೆ ಮಾಡಿಸಿದ್ದೆ. ಅವಾಗ ತುಂಬ ಚಿಕ್ಕ ಇದ್ದೆ, ನಾನು ಸಣ್ಣಕ್ಕಿದ್ದೆ ತುಂಬ. ಹಂಗಾಗಿ ಅಲ್ಲೇ ಒಂದು ಸ್ವಲ್ಪ ದೊಡ್ಡದಾಗಿರಲಿ, ಮುಂದೆ ಬೇಕಾಗುತ್ತೆ ಅಂತ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿಸ್ಕೊಂಡು ತೊಗೊಬಂದೆ. ಬಟ್ ಇವತ್ತಿಗೂ ಏನೂ ಹಾಳಾಗಿಲ್ಲ. ಶೆಲ್ಲಿ ಯಾವಾಗಲಾದ್ರೂ ಡೌನ್ ಆದಾಗ ಹಾಕಿಸ್ಕೊಳ್ತೀನಿ. ಸ್ವಲ್ಪ ಅವಾಗ ಒಂದು ಸ್ವಲ್ಪ ಸಣ್ಣ ಇದೆ, ಕೊಂಚ ದಪ್ಪ ಆಗಿದ್ದೀನಿ. ಬಟ್ ಕರೆಕ್ಟ್ ಆಗುತ್ತೆ. ನಾನು ಸ್ವಲ್ಪ ದಿನ ಆಗಲ್ವೇನೋ ಅಂತ ಇಟ್ಟಿದ್ದೆ, ಆಮೇಲೆ ತೆಗೆದು ನೋಡಿದ್ರೆ ಅದು ಆಗುತ್ತೆ. ನೆಕ್ಸ್ಟ್ ವಾಚ್ ಬಂದು ಲಾಸ್ಟ್ ವ್ಲಾಗಲ್ಲಿ ಏನು ತೋರಿಸಿದ್ದೆ ಅಲ್ವ ನಾನು, ಯಾವ್ದು ತೊಗೊಬಂದೆ ಅಂತ, ಅದೇ ವಾಚು. ಹೇಳಿದ್ದೀನಿ ಅದರಲ್ಲೇ ಎಷ್ಟು ಚೆನ್ನಾಗಿದೆ ಅಂತೆಲ್ಲ ತೋರಿಸಿದ್ದೀನಿ. ಡಯಲ್ ಆ್ಯಕ್ಚುಲಿ ನನಗೆ ಸ್ಕ್ವೇರೇ ಬೇಕಿತ್ತು. ಇದೇನು ಇದೆ ಇದೇ ಥರ ಬೇಕಿತ್ತು. ಇದಕ್ಕಿಂತ ಮುಂಚೆ ಒಂದು ವಾಚ್ ತೊಗೊಂಡಿದ್ದೆ ನೋಡಿ. ಇಲ್ಲಿ ಕೆಳಗಡೆ ಫಸ್ಟ್ ಒನಲ್ಲಿ ಇದೆಯಲ್ಲ ರೋಸ್ ಗೋಲ್ಡ್ದು. ಆ ರೋಸ್ ಗೋಲ್ಡಲ್ಲಿ ನನಗೆ ಈ ಥರ ಗೋಲ್ಡಲ್ಲಿ ಇದೇ ಥರ ವಾಚ್ ಬೇಕಿತ್ತು. ಹಂಗಾಗಿ ರೋಸ್ ಗೋಲ್ಡಲ್ಲೇ ತೊಗೊಳ್ಳೋಣ ಅಂತ ನಾನು ಹೇಳಿದೆ ಅಲ್ವ ಲಾಸ್ಟ್ ವ್ಲಾಗಲ್ಲಿ. ನಂಗೆ ಅದೇ ಥರದ್ದು ಇನ್ನೊಂದು ಇಷ್ಟ ಆಗಿತ್ತು ರೋಸ್ ಗೋಲ್ಡಲ್ಲಿ ಅಂತ. ಬಟ್ ಬೇಡ, ಅದೇ ಒಂದೇ ಥರ ಆಗಿಬಿಡುತ್ತೆ, ಬೇಡ ಅಂತ ಹೇಳ್ಬಿಟ್ಟು ಇದು ಸ್ವಲ್ಪ ಡಯಲ್ ದೊಡ್ಡದಿತ್ತು. ಹಂಗಾಗಿ ಇದನ್ನೇ ಚಾಯ್ಸ್ ಮಾಡಿಕೊಂಡೆ. ಇದು ಅಷ್ಟೇ ನನ್ನ ಕೈಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಅಲ್ಲಿ ಹಾಕಿ ನೋಡೇ ನಾನು ತೊಗೊಬರೋದು, ಹಂಗೆಲ್ಲ ತೊಗೊಬರಲ್ಲ. ಇದು ಅಷ್ಟೇ ಸ್ವಲ್ಪ ದೊಡ್ಡದಿತ್ತು.
ಅದನ್ನು ನನ್ನ ಅಳತೆಗೆ ಎಷ್ಟು ಬೇಕು ಅಂತ ಚೈನೆಲ್ಲ ತೆಗೆದು ಅವರೇ ಸರಿ ಮಾಡಿ ಕೊಟ್ಟರು. ನಾನು ಅಲ್ಲೇ ರೆಡಿ ಮಾಡಿಸ್ಕೊಬಂದ್ಬಿಡ್ತೀನಿ, ಮತ್ತೆ ಹೋಗಿ ಮತ್ತೆ ಮನೆಗೆ ತೊಗೊಬಂದು ಅಲ್ಲಿ ಮತ್ತೆ ಇನ್ನೊಂದ್ಸಲ ಎಕ್ಸ್ಚೇಂಜ್ ಮಾಡೋದು ಅಥವಾ ಬೇರೆ ಅಂಗಡಿಗೆ ಹೋಗಿ ಸರಿ ಮಾಡಿಸೋದು ಅದೆಲ್ಲ ಮಾಡಲ್ಲ. ಒಂದು ಸಲ ತೊಗೊಂಡ್ರೆ ಫಿಕ್ಸ್ ಅಂದರೆ ಫಿಕ್ಸ್. ನಾನು ಎಕ್ಸ್ಚೇಂಜು ಅದಕ್ಕೆಲ್ಲ ಹೋಗೋದಿಲ್ಲ. ಈ ವಾಚ್ ಬಂದು ನಾನು ಆನ್ಲೈನಲ್ಲಿ ತರಿಸಿದ್ದು, ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ಅನಿಸುತ್ತೆ ಮೋಸ್ಟ್ಲಿ. ಅಷ್ಟೇನು ಕ್ವಾಲಿಟಿ ಇಲ್ಲ, ಸ್ವಲ್ಪ ಪರವಾಗಿಲ್ಲ. ಇಸ್ ಓಕೆ, ಆಫ್ ಆ್ಯಂಡ್ ಆಫು ಪರವಾಗಿಲ್ಲ, ಬಟ್ ಚೆನ್ನಾಗಿದೆ. ಇಲ್ಲಿರೋ ವಾಚ್ಗಳು ಎಲ್ಲದೂ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಶೆಲ್ ಹೋದಂಗೆ ಮತ್ತೆ ಹಾಕಿಸ್ತೀನಿ. ಬಟ್ಟು ಒಂದು ಸಲ ಸುಮಾರು ದಿನ ನಾನು ಶೆಲ್ಸ್ ಎಲ್ಲ ಹಾಕಿ ಹಂಗೆ ಇಟ್ಟಿದ್ದೆ, ಆಫೇ ಮಾಡಿರಲಿಲ್ಲ. ಹಾಕೊಂಡವಾಗ ಮಾತ್ರ ಆನ್ ಮಾಡಿ ಇಟ್ಕೊ ಅಂತ ನನ್ನ ಹಸ್ಬೆಂಡ್ ಹೇಳಿದ್ದು, ನಾನು ಮರ್ತ್ಬಿಟ್ಟು ಹಾಗೆ ಇಟ್ಟಿದ್ದೆ. ಎಲ್ಲವುದು ಶೆಲ್ ಡೌನ್ ಆಗಿತ್ತು, ಎಲ್ಲನೂ ತೊಗೊಂಡೋಗಿ ಶೆಲ್ ಹಾಕ್ಸ್ಕೊಬಂದಿದ್ದಾಯಿತು. ಹಂಗಾಗಿ ಬೈದ್ಬಿಟ್ಟು ಹೇಳಿದ್ರು, ಇನ್ನೊಂದ್ಸಲ ಹಿಂಗೆ ಮಾಡಿದ್ರೆ ನಾನು ಹಾಕ್ಸ್ಕೊಡಲ್ಲ ಅಂತ. ಅವಾಗಿಂದ ಎಲ್ಲಾದರೂ ಔಟ್ ಸೈಡ್ ಹೋಗಿ ಬಂದರೆ ಹಾಕಿ ಆದಮೇಲೆ ಅದನ್ನು ಆಫ್ ಮಾಡಿಬಿಟ್ಟು ಇಡ್ತೀನಿ. ಇದು ಅಷ್ಟೇ, ಇದು ತುಂಬ ಚೆನ್ನಾಗಿದೆ. ಇದನ್ನು ನನ್ನ ಅಳತೆಗೆ ಎಷ್ಟು ಬೇಕು ಅಂತ ನಾನೇ ಅಂದರೆ ಆನ್ಲೈನಲ್ಲಿ ತೊಗೊಂಡಿರೋದಲ್ವ, ಹಂಗಾಗಿ ಅಂಗಡಿಗೆ ಹೋಗಿ ನಂದು ಜೆ ಪಿ ನಗರದಲ್ಲಿ ಒಂದು ಅಂಕಲ್ ಇದ್ದಾರೆ, ಅಲ್ಲಿ ಅವರು ವಾಚ್ ಇದು ಮಾಡಿಕೊಡ್ತಾರೆ. ಅವ್ರು ತೊಗೊಂಡೋಗಿ ಒಂದು 4-5 ಒಟ್ಟಿಗೆ ಕೊಟ್ಬಿಡ್ತೀನಿ, ಅವ್ರು ಸರಿ ಮಾಡಿ ಕೊಟ್ಬಿಡ್ತಾರೆ ಚೈನೆಲ್ಲ. ಅವ್ರ ಹತ್ರ ಸರಿ ಮಾಡಿಸ್ಕೊಬಂದಿದ್ದು. ಇದು ಅಷ್ಟೇ, ಇದು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ನನಗೆ ಈಗ ಲಾಸ್ಟ್ ತೋರಿಸಿದ್ನಲ್ಲ ಅದಕ್ಕಿಂತ ಚೆನ್ನಾಗಿದೆ ಇದು. ಇದೊಂಥರ ಜೆಂಟ್ಸ್ ವಾಚ್ ಥರ ಅನ್ನಿಸ್ತಿತ್ತು, ಬಟ್ ಅದು ಲೇಡೀಸ್ ವಾಚು. ನೋಡೋಣ, ಟ್ರೈ ಮಾಡೋಣ. ಸ್ವಲ್ಪ ನನಗೆ ಇದು ಚೈನೆಲ್ಲ ದೊಡ್ಡದಿರೋದು ಬೇಕಿತ್ತು, ಎಲ್ಲ ಚಿಕ್ಕ ಚಿಕ್ಕದು ಅನ್ನಿಸ್ತಿತ್ತು. ಹಂಗಾಗಿ ನೋಡೋಣ ಅಂತ ತೊಗೊಂಡೆ. ಒಳಗಡೆ ಒಂಥರ ಲೈಟ್ ಎಲ್ಲೋ ಥರ ಇದೆ, ಗೋಲ್ಡಿಗೆ ಇದು ಚೈನಿಗೆ ಮ್ಯಾಚ್ ಆಗುತ್ತೆ. ಡಯಲು ಕೂಡ ಒಂಥರ ಡಿಫ್ರೆಂಟಾಗಿತ್ತು, ಒಂಥರ ಜೆಂಟ್ಸ್ ಥರದ ಕಾಣಿಸ್ತಿತ್ತು. ನನಗೆ ಆ ಥರದ್ದು ಹಾಕಬೇಕು ಅಂತ ಆಸೆ ಇತ್ತು, ಹಂಗಾಗಿ ಅದನ್ನು ಒಂದು ತೊಗೊಂಡೆ. ಅದು ಕೂಡ ತುಂಬ ಚೆನ್ನಾಗಿದೆ. ನನ್ನ ಕೈಗೆ ಹಾಕಿ ನೋಡೋದು ನಾನು, ಅದು ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ, ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ಹಾಕೋಕ್ಕೆ ಹೋಗಲ್ಲ. ಎಷ್ಟೊಂದು 2-3 ವಾಚ್ ತೊಗೊಂಡು ಚೆನ್ನಾಗಿ ಕಾಣಿಸಿಲ್ಲ ಅಂತ ಆ್ಯಕ್ಚುಲಿ ನಾನು ಹಾಕೇ ಇಲ್ಲ. ಇದು ಅಷ್ಟೇ, ಇದು 3 ನಾನು ಆನ್ಲೈನಲ್ಲೇ ತೊಗೊಂಡಿರೋದು. ಇದು ಮೀಶೋದಲ್ಲೋ ಫ್ಲಿಪ್ಕಾರ್ಟಲ್ಲೋ ಮರ್ತುಬಿಟ್ಟಿದ್ದೀನಿ, ಮೋಸ್ಟ್ಲಿ ಅಂದ್ಕೊಳ್ತೀನಿ ಮೀಶೋದಲ್ಲಿ ತೊಗೊಂಡಿರೋದಾ ಅಂತ ಗೊತ್ತಿಲ್ಲ, ಸಾರಿ, ಕನ್ಫರ್ಮ್ ಇಲ್ಲ. ಬಟ್ ಇದು ಚೈನ್ ನನಗಿಷ್ಟ ಆಯಿತು. ಡಯಲ್ ತುಂಬ ದೊಡ್ಡದು ಅನ್ನಿಸ್ತು ನನ್ನ ಕೈಗೆ. ಅಲ್ಲಿ ನೋಡಿದಾಗ ಚಿಕ್ಕ ಡಯಲೆಲ್ಲ ಚಿಕ್ಕದು ಅನ್ನಿಸ್ತಿತ್ತು, ಚೈನ್ ಮಾತ್ರ ದೊಡ್ಡದು ಅನ್ನಿಸ್ತಿತ್ತು. ಬಟ್ ಬಂದಾಗ ನಂಗೆ ಡಿಸಪಾಯಿಂಟೇ ಆಗೋಯ್ತು. ಅಯ್ಯೋ, ಇಷ್ಟು ದೊಡ್ಡದಾ, ಹಾಕೋದು ಬೇಡವೋ, ನನ್ನ ಹತ್ರ ಇಷ್ಟು ದೊಡ್ಡದಿಲ್ಲ, ನಾನು ಯಾವಾಗಲೂ ಹಾಕಿಲ್ಲ, ನನ್ನ ಕೈಗೆ ಚೆನ್ನಾಗಿ ಕಾಣಿಸುತ್ತೋ ಇಲ್ಲವೋ, ಹಾಕೋದೋ ಬೇಡವೋ ಅಂತ ಯೋಚನೆ ಮಾಡ್ಕೊಂಡು ಸ್ವಲ್ಪ ದಿನ ಹಾಕೇ ಇರಲಿಲ್ಲ. ಆಮೇಲೆ ಒಂದು ಸಲ ಹಾಕ್ಕೊಂಡು ನೋಡಿದೆ, ಆವಾಗ ಉಣ್ಸೋಕೆ ಹಾಕ್ಬೋದು ಅಂತ ಅನ್ನಿಸ್ತು, ಆವಾಗಿಂದ ಹಾಕ್ತಾಯಿದ್ದೀನಿ. ಬಟ್ ಒಂಥರ ಚೆನ್ನಾಗಿದೆ, ಡಿಫ್ರೆಂಟಾಗಿದೆ. ಇರಲಿ, ಸ್ವಲ್ಪ ಎಲ್ಲ ಚಿಕ್ಕ ಚಿಕ್ಕದೇ ಬೇರೆ ಬೇರೆ ಥರನೇ ಇದೆ ಡಯಲು. ಮತ್ತು ಚೈನ್ ಈ ಥರ ಚೈನ್ದು ಇರಲಿಲ್ಲ ನನ್ನ ಹತ್ರ, ಗೋಲ್ಡ್ ಚೈನು ಬೇರೆದೆಲ್ಲ ಇತ್ತು. ಬೆಲ್ಟಿಂದು ಕೂಡ ಇದೆ, ಬಟ್ ಅದು ಯಾವುದೂ ತೋರಿಸಿಲ್ಲ ಇವಾಗ. ನಾನು ಮುಂಚೆ ಎಲ್ಲ ತುಂಬ ಯೂಸ್ ಮಾಡ್ತಿದ್ದೆ ವಾಚ್ಗಳು, ಎಲ್ಲ ಡ್ರೆಸ್ಗಳಿಗೆ ಆ ಥರದಕ್ಕೆಲ್ಲ. ಸ್ಲಿಪ್ಪರು ಮ್ಯಾಚ್ ಎಲ್ಲ ಗೊತ್ತಲ್ಲ ನಿಮಗೆ, ಲೇಡೀಸ್ ಹೆಣ್ಮಕ್ಳು ಹೆಂಗೆ ಅಂತ. ಕಾಲೇಜ್ ಟೈಮಲ್ಲಿ ಎಲ್ಲ ಸ್ಲಿಪ್ಪರು ವಾಚು ಎಲ್ಲ ಡ್ರೆಸ್ಸಿಗೆ ಯಾವ್ದು ಬೇಕೋ ಅದಾದ್ರೂ ಸೆಟ್ ಮಾಡಿ ಇಟ್ಕೊತಿದ್ವಿ. ಬಟ್ ಇವಾಗ ಅಷ್ಟೇನು ನನಗೆ ಬೆಲ್ಟೇನು ವಾಚ್ಗಳು ಅಷ್ಟು ಇಷ್ಟ ಆಗಲ್ಲ. ನೋಡಿ, ಇದೇ ವಾಚು ನಾನು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಅದೇ ಅಂಗಡಿಲೇ ತೊಗೊಬಂದಿರೋದು. ಇದು ರೋಸ್ ಗೋಲ್ಡಲ್ಲಿದೆ. ಒಳಗಡೆ ಡಯಲ್ ಅಂತೂ ತುಂಬ ಚೆನ್ನಾಗಿದೆ, ಒಂಥರ ಗ್ರೀನಿಶ್ ಬರುತ್ತೆ, ಹಾಕಿದ್ರೆ ಒಂಥರ ಲುಕ್ಕಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಲಾಸ್ಟ್ ತೊಗೊಂಡಿದ್ದಲ್ಲ ಅದಕ್ಕಿಂತ ಒಂಥರ ಡಿಫ್ರೆಂಟಾಗಿದೆ. ಚೈನು ಅಷ್ಟೇ, ನಾನು ಕಲರ್ ಏನಾದ್ರು ಹೋಗುತ್ತೇನೋ ಹಂಗೆ ಹಿಂಗೆ ಅಂದ್ಕೊಂಡಿದ್ದೆ. ನಮ್ಮನೆಯವ್ರು ಏನು ಅಂದ್ಕೊಂಡಿದ್ಯಾ, ನಾವೆಲ್ಲ ಕಾಲೇಜಿಗೆ ಹೋಗ್ಬೇಕಾದ್ರಿಂದಲೂ ನಾವು ಇಲ್ಲೇ ತೊಗೊಳೋದು, ಏನು ಇಲ್ಲೆಲ್ಲ ಸುಮ್ಮನೆ ಹಂಗೆ ಏನೇನೆಲ್ಲ ಸೇಲ್ ಮಾಡಲ್ಲ, ಶೋರೂಮ್ ಅಂದರೆ ಏನು ಅಂದ್ಕೊಂಡಿದ್ಯಾ ಅಂತ ಅಂದರು. ಸರಿ ಅಂತ ತೊಗೊಂಡೆ. ಬಟ್ ಏನೂ ಆಗಿಲ್ಲ, ಯಾವ ವಾಚ್ಗಳು ಕೂಡ ಒಂಚೂರು ಕಲರ್ ಶೇಡ್ ಆಗೋದಾಗಲಿ ಏನೂ ಆಗಿಲ್ಲ, ಎಲ್ಲ ಚೆನ್ನಾಗಿದ್ದಾವೆ. ಶೆಲ್ ಏನಾದರೂ ಸ್ವಲ್ಪ ಹಾಳಾಗಿರುತ್ತೆ, ಸ್ವಲ್ಪ ಡೌನ್ ಆಗಿರುತ್ತೆ, ಗೊತ್ತಲ್ಲ ಶೆಲ್ದು ಹಂಗೆ ಅಲ್ವಾ. ಅದನ್ನು ಅವಾಗ ಹಾಕಿಸ್ಕೊಂಡ್ರೆ ಆಯ್ತಷ್ಟೇ. ನಾವು ಆ್ಯಕ್ಚುಲಿ ತುಂಬ ದಿನ ಬರುತ್ತೆ ಶೆಲ್, ನಾವು ಯೂಸ್ ಮಾಡಿದಾಗ ಮಾತ್ರ ಆನ್ ಮಾಡಿಕೊಂಡು ಬೇರೆ ಟೈಮಲ್ಲೆಲ್ಲ ಆಫ್ ಮಾಡಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಶೆಲ್ಲು. ನಾವು ಗೊತ್ತಲ್ಲ ಒಂದೊಂದು ಸಲ ಹಾಕ್ದಂಗೆ ನೆನಪೇ ಇರಲ್ಲ. ನನಗಂತೂ ಅದರಲ್ಲಂತೂ ಆಫ್ ಮಾಡಿಡೋದು ಅದೆಲ್ಲ ಅಯ್ಯೋ ಯಾರು ಮಾಡ್ತಾರೆ ಅಂತ ಸುಮ್ಮನೆ ತರೋದು, ಹಂಗೆ ಇಡೋದು. ನಮ್ಮ ಮನೆಯವರು ಬೈದಾಗ ಒಂದು ಸಲ ಬೈಸ್ಕೊಂಡಾಗ ನೆನಪಾಗುತ್ತೆ ವಾಚ್ ಬಿಚ್ಚಬೇಕಾದ್ರೆಲ್ಲ, ಹಂಗಾಗಿ ಈಗ ಆಫ್ ಮಾಡಿರ್ತೀನಿ. ಹಂಗಾಗಿ ಶೆಲ್ ತುಂಬ ದಿನ ಬರುತ್ತೆ. ನೋಡಿ, ಇದು ನನ್ನ ಮಗನ ಬರ್ಡೇಗೆ ಅಂತ ತೊಗೊಂಡಿದ್ದು. ಆ್ಯಕ್ಚುಲಿ ನನಗೆ ಬರ್ಡೇಗೆ ಸ್ಯಾರಿಗೆ ಮತ್ತು ಏನು ನಂದು ಜ್ಯುವೆಲರಿಗೆ ಎಲ್ಲ ಮ್ಯಾಚ್ ಆಗೋ ಅಂಥ ಒಂದೊಂದು ಬೇಕಿತ್ತು. ಬೇರೆದೆಲ್ಲ ಒಂಥರ ಬೇರೆ ಬೇರೆ ಡ್ರೆಸ್ಸಿಗೆ ಸ್ಯಾರಿಗೆ ಎರಡು ಕಂಬೈನ್ ಮಾಡಿ ಹಾಕೋ ಅಂಥರದ್ದಿತ್ತು. ನನಗೆ ಜಸ್ಟ್ ಸ್ಯಾರಿಗೆ ಮಾತ್ರ ಹಾಕೋ ಅಂಥದ್ದೊಂದು ಬೇಕಿತ್ತು. ಹಂಗಾಗಿ ನೋಡೋಣ ಅಂತ ಹೋದೆ. ಬಟ್ ಇದೊಂಥರ ಡಿಫ್ರೆಂಟಾಗಿತ್ತು, ಒಂಥರ ಒಳಗಡೆ ಬ್ಲ್ಯಾಕ್ ಡಯಲ್ ಇತ್ತು. ಹಂಗಾಗಿ ಸರಿ ತೊಗೊಳ್ಳೋಣ ಅಂತ ತೊಗೊಂಡೆ. ಇಷ್ಟ ಆಯಿತು ಸ್ಯಾರಿಗೆ. ಅವತ್ತು ಒಂದೇ ದಿನ ಹಾಕಿರೋದು, ಮತ್ತಿನ್ನು ಹಾಕೇ ಇಲ್ಲ ನಾನು.
ಹಂಗೆ ಅಲ್ವಾ, ಇನ್ನು ಹಸ್ಬೆಂಡ್ ಬರ್ತಡೇ ಆಗಲಿ, ಮಗನ ಬರ್ತಡೇ ಆಗಲಿ, ಬಟ್ ಏನಾದರೂ ತೊಗೊಳೋದು ನಾವೇ. ಅವ್ರು ತೊಗೊಳ್ತಾರೋ ಬಿಡ್ತಾರೋ, ಅದನ್ನು ಫಸ್ಟ್ ಏನಾದರೂ ಬಟ್ಟೆ ಆಗಲಿ, ಏನಾದರೂ ಜ್ಯುವೆಲರಿ ಅಥವಾ ವಾಚ್ ಈ ಥರದ್ದು ಏನಾದ್ರು ತೊಗೊಳೋದು ನಾವೇ ಅನಿಸುತ್ತೆ. ನೀವು ಹಾಗೇನ? ನಾನಂತೂ ಹಾಗೆ. ಅವ್ರ ಬರ್ಡೇಗೆ ಅವ್ರು ತೊಗೋತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನಂತೂ ಅವ್ರ ಬರ್ಡೇಗೆ ನನ್ನ ಬರ್ಡೇಗೂ ಸೇರಿಸಿ ತೊಗೋತೀನಿ ನಾನು. ಸೊ ಇದು ನನ್ನ ಮಗನ ಬರ್ಡೇ ಟೈಮಲ್ಲಿ ತೊಗೊಂಡಿದ್ದು. ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಕ್ಚುಲಿ. ಕೇಳಿದರು, ಸುಮಾರು ಜನ ಕೇಳಿದರು ಆ್ಯಕ್ಚುಲಿ ಬರ್ಡೇಲಿ, ವಾಚ್ ಚೆನ್ನಾಗಿದೆ, ಎಲ್ಲಿ ತೊಗೊಂಡಿದ್ದು ಅಂತ. ತುಂಬ ಕಾಸ್ಟ್ಲಿ ಏನಿಲ್ಲ, ನಾನು ತೊಗೊಳೋ ವಾಚ್ಗಳೆಲ್ಲ ಏನು ತುಂಬ ಕಾಸ್ಟ್ಲಿ ಇರಲ್ಲ. ನನಗೆ ಇಷ್ಟ ಆಗಬೇಕು, ಅದು ಒಂದು 5000 ಆದರೂ ತೊಗೊಳ್ತೀನಿ ಅಥವಾ 500 ಆದರೂ ತೊಗೋತೀನಿ, ಬಟ್ ನನಗೆ ಇಷ್ಟ ಆಗಬೇಕಷ್ಟೇ. ಇದು ಆ್ಯಕ್ಚುಲಿ ನಿನ್ನೆ ಲಾಸ್ಟು ಇದರಲ್ಲಿ ತೋರಿಸಿದ್ನಲ್ಲ, ಆ ಅಂಗಡಿಲೆಲ್ಲ ತೊಗೊಂಡಿರೋದು. ಅಲ್ಲೇ ಆ ನಿಯರೆಸ್ಟಾಗಿ ಇನ್ನೊಂದು ಬೇರೆ ಅಂಗಡಿ ಅಂತ ಅನಿಸುತ್ತೆ, ಅಲ್ಲಿ ತೊಗೊಂಡಿರೋದೆಲ್ಲ. ಇದೇ ಫಸ್ಟ್ ತೊಗೊಂಡಿದ್ದು ನಾನು ಆ್ಯಕ್ಚುಲಿ ಇಲ್ಲಿ, ಅದು ಶ್ರೀರಂಪೇಟೆ ಇದರಲ್ಲಿ. ಈ ವಾಚನ್ನೇ ಫಸ್ಟ್ ತೊಗೊಂಡಿದ್ದು ಆ್ಯಕ್ಚುಲಿ. ಇದು ತೊಗೊಂಡ್ಮೇಲೆ ನೆಕ್ಸ್ಟ್ ಬೇರೆ ವಾಚ್ಗಳೆಲ್ಲ ತೊಗೊಂಡಿರೋದು ಅಂತ ಅಂದ್ಕೊಳ್ತೀನಿ ನಾನು. ಇದು ಡ್ರೆಸ್ಸಿಗೆ, ಸ್ಯಾರಿಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ನನಗೆ. ಅಂದರೆ ಜಾಸ್ತಿ ನನಗೆ ವಾಚ್ ಹಾಕೊಳೋಕ್ಕೆ ಅಂತ ಹೋದಾಗೆಲ್ಲ ಕೈಗೆ ಸಿಗೋದೇ ಇದು. ಆ್ಯಕ್ಚುಲಿ ಜಾಸ್ತಿ ಹಾಕೋದೇ ಇದು ನಾನು. ಸ್ಯಾರಿಗಾದರೂ ಮ್ಯಾಚ್ ಆಗುತ್ತೆ, ಡ್ರೆಸ್ಸಿಗಾದರೂ ಮ್ಯಾಚ್ ಆಗುತ್ತೆ, ಜಸ್ಟು ಜೀನ್ಸಿಗಾದರೂ ಮ್ಯಾಚ್ ಆಗುತ್ತೆ. ಹಂಗಾಗಿ ಎಲ್ಲದಕ್ಕೂ ಆಲ್ರೌಂಡರ್ ಥರ ಇದು. ನನಗೆ ಅದೇನೋ ಗೊತ್ತಿಲ್ಲ, ವಾಚ್ ಹಾಕೋಬೇಕು ಬೇರೆ ಅಂದರೆ ಡೈಲಿ ಯೂಸ್ ಮಾಡೋದು ಬಿಟ್ಬಿಟ್ಟು ಎಲ್ಲರೂ ಔಟ್ಸೈಡ್ ಹೋಗ್ಬೇಕಾದ್ರೆ ಹಾಕೋಬೇಕು ಅಂತ ಅಂದರೆ ಫಸ್ಟ್ ಕೈ ತೊಗೊಳೋದೇ ನಾನು ಇದೇ ವಾಚು. ಒಂಥರ ಇದು ಯಾವಾಗ್ಲೂ ಆಲ್ ಟೈಮ್ ಫೇವ್ರೇಟ್ ಅಂತಾರಲ್ಲ, ಹಂಗೆ ನಾನು ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಹಂಗಾಗಿ ಇದನ್ನೇ ಜಾಸ್ತಿ ಚಾಯ್ಸ್ ಮಾಡ್ಕೊತೀನಿ. ಅದು ಬಿಟ್ಟರೆ ನೆಕ್ಸ್ಟ್ ವಾಚ್ ಬಂದು ಇದು ಕಪಲ್ ವಾಚ್. ಇದು ನನ್ನ ಹಸ್ಬೆಂಡ್ದು ನಂದು ಎರಡು ಒಟ್ಟಿಗೆ ಇದೆ. ಅವ್ರು ಆ್ಯಕ್ಚುಲಿ ನಾನು ಹಾಕಿದಾಗ ಅವ್ರು ಹಾಕೋದೇ ಇಲ್ಲ, ಅವ್ರಿಗೆ ವಾಚಿನ ಕ್ರೇಜೇ ಇಲ್ಲ. ನನಗೂ ಅದರಲ್ಲಿ ಆಪೋಸಿಟ್. ನಂಗೆ ತುಂಬ ಇಷ್ಟ, ಅವ್ರಿಗೆ ಇಷ್ಟನೇ ಇಲ್ಲ. ಆ್ಯಕ್ಚುಲಿ ಇದ್ರದ್ದೊಂದು ದೊಡ್ಡ ಕಥೆನೇ ಇದೆ ವಾಚಿಂದು, ಅದೆಲ್ಲ ಬೇಡ ಇವಾಗ. ಇನ್ನೊಂದು ಸಲ ಯಾವಾಗಾದರೂ ಆ ವಿಷಯ ಬಂದಾಗ ನಾನು ಹೇಳ್ತೀನಂತೆ, ಹಂಗಾಗಿ ಈಗ ಬೇಡ ಆ ವಿಷಯ. ಸೊ ಇದು ಒಂದು ಕಪಲ್ ವಾಚ್. ಇದು ಬ್ಲೂ ಕಲರ್ ಬೆಲ್ಟಲ್ಲಿದೆ, ಒಂಥರ ಚೆನ್ನಾಗಿದೆ, ಇದೊಂಥರ ಕ್ವಾಲಿಟಿಯಾಗಿದೆ. ನನ್ನ ಹಸ್ಬೆಂಡ್ ಅಂತೂ ಅದನ್ನು ಹಾಕ್ಕೊಂಡೇ ಇಲ್ಲ. ನಾನಂತೂ ಹಾಕ್ತಾಯಿರ್ತೀನಿ, ಅವಾಗವಾಗ ಹಾಕ್ತಾಯಿರ್ತೀನಿ. ಏನಾದರೂ ಸಿಂಪಲ್ಲಾಗಿ ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಹೊರಗಡೆ ಹೋಗೋಕ್ಕಿದ್ದಾಗ, ಅಥವಾ ಏನಾದರೂ ಶಾಪಿಂಗ್ ಆ ಥರ ಈ ಥರ ಹೋಗೋಕ್ಕಿದ್ದಾಗೆಲ್ಲ ಹಾಕ್ತೀನಿ. ಜಾಸ್ತಿ ನನ್ನ ಮಗನ ಸ್ಕೂಲಿಗೆ ಹೋಗೋಗೆಲ್ಲ ಇದನ್ನೇ ಹಾಕ್ಕೊಂಡು ಹೋಗ್ತೀನಿ. ಯಾವುದು ಕೈ ಸಿಗುತ್ತೆ ಅದು ತೊಗೊಂಡು ಹಾಕ್ಕೊಳ್ತೀನಿ. ಅದು ಇದು ಅಂತ ಏನಿಲ್ಲ ನನಗೆ. ಡೈಲಿ ಯೂಸಲ್ಲಿ ಅದು ಇದು ಅಂತ ಏನು ಚಾಯ್ಸ್ ಮಾಡಲ್ಲ. ಸ್ವಲ್ಪ ಸ್ಯಾರಿ, ಡ್ರೆಸ್ಸು, ಕುರ್ತಾ ಆ ಥರದ್ದೆಲ್ಲ ಹಾಕ್ಬೇಕಾದ್ರೆ ಸ್ವಲ್ಪ ಮ್ಯಾಚ್ ಆಗುತ್ತಾ ಅಂತ ನೋಡ್ಬಿಟ್ಟು ಹಾಕ್ತೀನಿ ಅಷ್ಟೇ. ಡೈಲಿ ಯೂಸಿಗೆ ಅಂತಲೇ ಆ್ಯಕ್ಚುಲಿ ವಾಚ್ಗಳು ಬೇರೆ ಇದೆ, ಬಟ್ ಇದನ್ನು ಒಂದೊಂದು ಸಲ ಹಾಕ್ಕೊಳ್ತೀನಿ. ಸೇಮ್ ಏನು ನನ್ನದು ವಾಚ್ ಇದೆ ಅದು ಅದೇ ಕಲರು ಬೆಲ್ಟ್. ಇದು ಡಿಸೈನು ಒಳಗಡೆ ಡಯಲ್ ಸ್ವಲ್ಪ ದೊಡ್ಡದಿದೆ, ಮತ್ತು ಡಿಸೈನ್ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ. ತುಂಬ ಏನು ಅವ್ರಿಗೇನು ಇದೇನು ಫೇವ್ರೇಟ್ ಅಂತ ಏನಿಲ್ಲ. ಸುಮ್ಮನೆ ನಾನು ಏನಾರು ಹಾಕ್ಕೊಂಡಾಗ ಹಾಕ್ಕೊಳ್ರಿ, ನಾನು ಇದೇ ಥರದ್ದು ಹಾಕ್ಕೊಳ್ತಿದ್ದೀನಿ, ಮ್ಯಾಚ್ ಆಗುತ್ತೆ ಅಂತ ಕೊಟ್ಟರೆ ಹಾಕೋತಾರೆ. ಇಲ್ಲ ಅಂದರೆ ಅಷ್ಟೇ ಇಷ್ಟ ಇಲ್ಲ ಅವ್ರಿಗೆ, ಹಂಗಾಗಿ ಹಾಕೋದಿಲ್ಲ. ನೋಡಿ ಇದಿದೆಯಲ್ಲ, ಇದು ತುಂಬ ಎಷ್ಟು ವೆಯ್ಟ್ ಇದೆ ಈ ವಾಚು ಅಂತ ಅಂದರೆ. ಆ್ಯಕ್ಚುಲಿ ವಾಚ್ ಎಷ್ಟು ವೆಯ್ಟ್ ಇದೆ ಅಂತ ಅಂದರೆ ತುಂಬ ವೆಯ್ಟ್ ಇದೆ. ಅದು ಇಟ್ಕೋತಾ ಇದ್ದರೆ ಕೈಲೇನೆ ಭಾರ ಅನಿಸುತ್ತೆ. ನೋಡಿ ಇದು ಪ್ರೆಸ್ಸರು ಕೂಡ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಂದೆರಡು ವಾಚಿದು ಪ್ರೆಸ್ಸರ್ ಇದೆಯಲ್ಲ, ಅದೇ ಥರ ಇದೆ ಇದನ್ನು ಕೂಡ. ಅವರು ಅದನ್ನು ಸ್ಟಾಪ್ ಮಾಡಿ ಇಟ್ಟಿದ್ದಾರೆ. ಅವ್ರದ್ದು ನಂದು ಎಲ್ಲ ಒಟ್ಟಿಗೆ ಶೆಲ್ ಹಾಕಿಸ್ಕೊಬಂದಿದ್ರು. ಅದು ನೋಡಿ, ಆ ಚೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಆ ಕಡೆ ಈ ಕಡೆ ಗೋಲ್ಡ್ ಇದೆ, ಮಧ್ಯದಲ್ಲಿ ಒಂಥರ ಬ್ಲೂ ಕಲರಲ್ಲಿ ಡಿಸೈನಲ್ಲಿ ಕೊಟ್ಟಿದ್ದಾರೆ. ಒಳಗಡೆ ಏನು ಡಯಲಲ್ಲಿ ಏನು ಕಲರ್ ಇದೆ ಅದೇ ಮ್ಯಾಚ್ ಆಗೋಂಗೆ ಚೈನಲ್ಲೂ ಕೂಡ ಕೊಟ್ಟಿದ್ದಾರೆ. ಪ್ರೆಸ್ಸರ್ ತುಂಬ ಚೆನ್ನಾಗಿದೆ, ಏನೂ ಹಾಳಾಗಿಲ್ಲ. ತೊಗೊಂಡಾಗಿಂದ ಏನೂ ಆಗಿಲ್ಲ, ಮಿಷಿನ್ ಹಾಳಾಗೋದು ಆ ಥರದ್ದು ಏನೂ ಆಗಿಲ್ಲ. ಜಸ್ಟು ಶೆಲ್ ಡೌನ್ ಆಗಿತ್ತು ಅಷ್ಟೇ. ನಂದು ವಾಚ್ಗಳದ್ದೆಲ್ಲ ಶೆಲ್ ಹಾಕ್ಸ್ಕೊಬಂದ್ರಲ್ಲ, ಅವಾಗ ಹಾಕ್ಸ್ಕೊಬಂದಿದ್ದಾರೆ ಅಷ್ಟೇ. ತುಂಬ ಚೆನ್ನಾಗಿದೆ ವಾಚ್ ಆ್ಯಕ್ಚುಲಿ. ಅವರೆಲ್ಲರೂ ಫಂಕ್ಷನಿಗೆ ಹೊರಟಾಗ ನಾನೇ ಕೈಲಿ ಇಟ್ಕೊಂಡಿರ್ತೀನಿ ರೀ, ಹಾಕೊಳ್ರಿ ಚೆನ್ನಾಗಿದೆ ಅಂತ. ಸೊ ನೋಡಿ, ಇದೇ ಎಲ್ಲ ವಾಚ್ಗಳೂ ಅಷ್ಟೇ. ಅದರಲ್ಲಿ ಇದೊಂದಂತೂ ನಂಗೆ ಸಿಕ್ಕಾಬಟ್ಟೆ ಒಂಥರ ಸ್ಪೆಷಲ್ಲು, ಮೆಮೊರೇಬಲ್ಲು. ಮತ್ತು ಎಲ್ಲ ವಾಚ್ಗಳು ಅಷ್ಟೇ ತುಂಬ ಚೆನ್ನಾಗಿದೆ. ಅದರಲ್ಲೂ ಎಲ್ಲದಕ್ಕಿಂತ ಈ ರೋಸ್ ಗೋಲ್ಡ್ ಅಂತೂ ನಂಗೆ ತುಂಬ ಫೇವ್ರೇಟ್ ಅನಿಸುತ್ತೆ ಯಾವಾಗ್ಲೂ. ವಾಚ್ಗಿಂತ ಆ್ಯಕ್ಚುಲಿ ವಾಚ್ ಬಾಕ್ಸೇ ನನಗೆ ತುಂಬ ಇಷ್ಟ ಆಗ್ತು ಅನ್ನಿಸ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ವಾಚು ನಾವು ಬೇರೆ ಎಲ್ಲಾದರೂ ಇಟ್ಟು ಚಿಕ್ಕ ಬಾಕ್ಸ್ಗಳಿಗೆ ಹಾಕಿಟ್ಟು ಹುಡ್ಕೊಳೋದು, ಮತ್ತು ಸ್ಯಾರಿ, ಡ್ರೆಸ್ಸಿಗೆ ನಾವು ಇಲ್ಲೇ ನೋಡೇ ಹಿಂಗೆ ಸೆಲೆಕ್ಟ್ ಮಾಡ್ಕೋಬೋದು. ಹಂಗೆ ಅಷ್ಟು ಚೆನ್ನಾಗಿದೆ ಬಾಕ್ಸ್ ಆ್ಯಕ್ಚುಲಿ. ನಿಮಗೂ ಬೇಕಂದರೆ ಪರ್ಚೇಸ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.